ಇವತ್ತು ಸಖತ್ತು ಟೇಸ್ಟಿಯಾಗಿರೋ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಅದಂತೂ ತಿನ್ನೋಕ್ಕಂತೂ ಭಾಳ ಟೇಸ್ಟಿ, ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ. ಇವತ್ತು ನಾನು ಸೀಗಡಿ ಮೀನನ್ನ ಉಪಯೋಗಿಸಿ ಒಂದು ಒಳ್ಳೆ ಫ್ರೈನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಭಾಳ ಇಷ್ಟಪಟ್ಟು ತಿಂತಾರೆ. ಖಂಡಿತ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನಮಸ್ತೆ, ಶುಶಿ ಅಡಿಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. 1 kg ಸೀಗಡಿ ಮೀನನ್ನ ತಗೊಂಡು ಕ್ಲೀನ್ ಮಾಡಿಸಿದ್ರೆ 700 ಗ್ರಾಮ್ ಅಷ್ಟು ಕ್ಲೀನಾಗಿರೋ ಸೀಗಡಿ ಮೀನು ಬಂದಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕಪ್ಪುಗೆ ಒಂದು ಲೈನ್ ಇರುತ್ತೆ ಸೀಗಡಿಲಿ ಹೊಟ್ಟೆ ಕೆಳಗಡೆ, ಅದನ್ನು ತೆಗಿಬೇಕು. ಒಂದು ಚಾಕು ತಗೊಂಡು ಅಲ್ಲಿ ಸೀಳಿದ್ರೆ ನಾವು ನೋಡಿ ಈ ಥರ ಬರುತ್ತೆ, ಅದನ್ನ ಎಳಿಬೇಕು ನೋಡಿ, ಈ ಥರ ಕಸ ಬರುತ್ತೆ. ಇನ್ನೊಂದು ಮೀನಲ್ಲಿ ತೋರಿಸ್ತೀನಿ ನೋಡಿ ನಾನು ಕ್ಲೀನಾಗಿ. ನೋಡಿ ಕಾಣ್ತಾ ಇದೆ ನೋಡಿ ಕಪ್ಪುದು, ಇದನ್ನು ನಾವು ತೆಗೆದುಬಿಡ್ಬೇಕು ಕ್ಲೀನ್ ಮಾಡಿ. ನೋಡಿ ಈ ಥರ ಎಲ್ಲ ಮೀನನ್ನು ನಾನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲೇ ಲೈಟಾಗಿ ಉಜ್ಜಿದ್ರೆ ಏನಾದರೂ ಕಸ ಅದೆಲ್ಲ ಇದ್ದರೆ ಬಂದ್ಬಿಡುತ್ತೆ ಮೀನಲ್ಲಿ. ಈ ಥರ ಉಜ್ಜಿ ಚೆನ್ನಾಗಿ 2 ಸಲ ನೀರು ಹಾಕಿ ಇದನ್ನ ತೊಳ್ಕೊಂಡಿದ್ದೀನಿ. ಪ್ರಾನ್ಸ್ದು ರೆಸಿಪಿ ತೋರಿಸಿ ಅಂತ ಕೇಳಿದರು, ಅದಕ್ಕೋಸ್ಕರ ನಾನು ಇವತ್ತು ಒಳ್ಳೆ ಟೇಸ್ಟಿಯಾಗಿರೋ ಪ್ರಾನ್ಸ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ತೊಳೆದು ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಈಗ ನೋಡಿ, ಮೊದಲು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಎಷ್ಟು ಕ್ಲೀನಾಗಿ ಆಗಿದೆ. ಅದಕ್ಕೆ 2 ಸಲ ಚೆನ್ನಾಗಿ ಜಾಲಿಸ್ಕೊಂಡು ಈಗ 3ನೇ ಸಲ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ತೊಳ್ಕೊತೀನಿ ನಾನು. ನೋಡಿ ಈ ಥರ ಜಾಲಿಸ್ಕೊಂಡು ಎಲ್ಲನೂ ತಗೊಂಡು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಸ್ವಲ್ಪ ಲೈಟಾಗಿ ಅಲ್ಲೇ ಪ್ರೆಸ್ ಮಾಡಿದ್ರೆ ಆದಷ್ಟು ನೀರೆಲ್ಲನೂ ಹೋಗ್ಬಿಡುತ್ತೆ. ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಏನಾದ್ರು ನೀರಿತ್ತು ಅಂದರೆ ಅದನ್ನ ಸೋಸ್ಕೊಂಬಿಡಿ ಚೆನ್ನಾಗಿ. ಈಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, ಅರ್ಧ ಸ್ಪೂನು ಮೆಣಸಿನ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಈಗ ನಾನು ಹಾಕಿದಷ್ಟು ಕರೆಕ್ಟಾಗಿದೆ. ಸೀಗಡಿ ಮೀನಿಗೆ ಉಪ್ಪು ಜಾಸ್ತಿ ಹಾಕಲೇಬಾರದು, ತುಂಬ ಉಪ್ಪಾಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು 1 ಸ್ಪೂನಷ್ಟು ಫಿಶ್ ಫ್ರೈ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ. ಇವಾಗ ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಒಂದು 20 ನಿಮಿಷ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೀಗಡಿ ಮೀನು. ಈಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು. ನೀವು ತೆಂಗಿನಕಾಯಿ ಎಣ್ಣೆ ಇಷ್ಟ ಇಲ್ಲ ಅಂತಂದರೆ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನೇ ಹಾಕ್ಕೊಳ್ಳಿ. ಆದರೆ ಮೀನು ಫ್ರೈಗೆ, ಸೀಗಡಿ ಮೀನು ಫ್ರೈಗೆಲ್ಲನೂ ತೆಂಗಿನ ಎಣ್ಣೆ ತುಂಬ ಟೇಸ್ಟಾಗಿರುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಅದರಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಗಡಿ ಮೀನು, ಅದನ್ನು ಒಂದೊಂದೇ ಪ್ಯಾನ್ಗೆ ಹಾಕ್ಕೊಳ್ಳೋಣ. ತುಂಬಾ ಹಾಕ್ಬಿಡ್ಬಾರ್ದು, ಎಷ್ಟು ಇಡಿಸುತ್ತೆ ಅಷ್ಟನ್ನ ಹಾಕ್ಕೊಂಡು ನಿಧಾನಕ್ಕೆ ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು 1 ನಿಮಿಷ ಬಿಟ್ಬಿಟ್ಟು ಮತ್ತೆ ಇದನ್ನೆಲ್ಲ ಮುಗ್ಸಾಕೋಬೇಕು, ಅಂದರೆ ತಿರುಗಿಸ್ಕೊಂಡು ಎಲ್ಲ ಮೀನು ಒಂದ್ಸಲ ಈ ಥರ ನೀಟಾಗಿ ತಿರುಗಿಸ್ಕೊಳ್ಳೋಣ. ಇದು ಮಾಡೋದಂತೂ ತುಂಬ ಸುಲಭ, ಬೇಗನೆ ಆಗಿಬಿಡುತ್ತೆ. ಈ ಥರ ರುಚಿಯಾಗಿರೋ ಅಡುಗೆಗಳು ಬೇಕು ಅಂದರೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 1 ನಿಮಿಷ ನಾನು ತಟ್ಟೆ ಮುಚ್ಚಿಬಿಟ್ಟು ತೆಗ್ದಿದ್ದೀನಿ ನೋಡಿ. ಈಗ ಮತ್ತೆ ಇನ್ನು 1 ನಿಮಿಷ ಇದನ್ನು ಈ ಥರ ಹುರ್ಕೊಂಡ್ರೆ ಸಾಕು, ಕೈ ಆಡಿಸ್ಕೊಂಡು ಆಗಾಗ ಫ್ರೈ ಮಾಡಿಕೊಂಡ್ರೆ. ಈ ಸೀಗಡಿ ಮೀನಂತೂ ಒಂದು 2-3 ನಿಮಿಷದೊಳಗಡೆ ಬೆಂದೋಗ್ಬಿಡುತ್ತೆ. ತುಂಬ ಹೊತ್ತು ಫ್ರೈ ಮಾಡ್ತಾಯಿದ್ರೆ ಈ ಸೀಗಡಿ ಮೀನು ರಬ್ಬರ್ ಥರ ಆಗಿಬಿಡುತ್ತೆ. ಅದಕ್ಕೆ ನೋಡಿಕೊಂಡು ಒಂದು ಸಲ ತಿರುಗಿಸ್ಬಿಟ್ಟು 1 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡು ಇನ್ನೊಂದು ನಿಮಿಷ ತಿರುಗಿಸಿದ್ರೆ ಸಾಕು. ನೋಡಿ ಈಗ ತಟ್ಟೆ ತೆಗಿತೀನಿ. ಮೀನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಪರವಾಗಿಲ್ಲ, ಏನಾಗಲ್ಲ. ತಟ್ಟೆ ತೆಗೆದ್ಮೇಲೆ ನೀವು ಕೈ ಆಡಿಸ್ಕೊಂಡು ಫ್ರೈ ಮಾಡಿದ್ರೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗುತ್ತೆ. ಇದೇ ಥರ ಈಗ 3ನೇ ಸಲಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸೇಮ್ ಇರೋ ಮೀನೆಲ್ಲ ಹಾಕ್ಕೊಂಡು ಹುರ್ಕೋತಿದ್ದೀನಿ. ಕರಿಬೇವಿನ ಸೊಪ್ಪಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಘಮ ಕೊಡುತ್ತೆ ಮೀನಿಗೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಯಾಗುತ್ತೆ. ಖಂಡಿತ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ನೆಕ್ಸ್ಟು ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ, ಬೇಗ ಆಗಿಬಿಡುತ್ತೆ, ತುಂಬ ಹೊತ್ತೇನು ಹಿಡಿಯೋದಿಲ್ಲ ಇದು.
ಆಗಾಗ ನಾವು ಸ್ಪೂನಲ್ಲಿ ತಿರುಗಿಸ್ಕೋಬೇಕು. ಈಗ ಮೊದಲು 2 ಸಲ ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಸಿಗಡಿನೂ ಇದ್ರ ಜೊತೆಗೆ ಹಾಕ್ಬಿಟ್ಟು ಒಂದು 10ರಿಂದ 15 ಸೆಕೆಂಡ್ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ರುಚಿಯಾದ ಟೇಸ್ಟಿಯಾದ ಪ್ರಾನ್ಸ್ ಫ್ರೈ ರೆಡಿ ಇದೆ. ಇದನ್ನು ಸ್ಟಾರ್ಟರ್ಸ್ ಥರ ಉಪಯೋಗಿಸ್ಬೋದು. ಬೇಳೆ ಸಾರು, ರಸಮ್ ರೈಸ್ ಜೊತೆಗೆ ಅಂತೂ ತುಂಬ ಸಖತ್ತಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.